ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಸಿಬೇಳೆಬಾತ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ತರಕಾರಿಗಳನ್ನು ತೆಗೆದುಕೊಳ್ಳಿ. ಬೀನ್ಸು, ಆಲೂಗಡ್ಡೆ, ಬಟಾಣಿ, ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇರ್ತೋ ಅದು ತಗೊಂಡು ನೀಟಾಗಿ ತೊಳೆದು ಕೊಯ್ದು ಇಟ್ಕೊಳ್ಳಿ. ಹುಣಸೆಹಣ್ಣು, ಟೊಮೊಟೊ, ಅಕ್ಕಿ ಮತ್ತು ತೊಗರಿಬೇಳೆ ತೊಳೆದು ಇಟ್ಕೊಳ್ರಿ. ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ನೆನೆಸಿಕ್ಕೊಬೇಕು. ಬಿಸಿಬೇಳೆಬಾತ್ ಪೌಡ್ರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ತೊಳೆದು ಇಟ್ಕೊಂಡು ಆಮೇಲೆ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆನ ವಾಶ್ ಮಾಡಿರೋ ಬೇಳೆ ಅಕ್ಕಿನ ಹಾಕಿ ಇಟ್ಕೊಳ್ರಿ. ಆಮೇಲೆ ತರಕಾರಿ ಎಲ್ಲ ಸೇರಿಸಿ ಬೀನ್ಸು, ಆಲೂಗಡ್ಡೆ, ಬಟಾಣಿ, ಟೊಮೊಟೊ, ನನ್ನ ಹತ್ರ ಇರೋ ತರಕಾರಿ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿ ತೊಗೊಬೋದು. ಒಂದು 3 ಬಟ್ಲಷ್ಟು ನೀರು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಜಿಲ್ ಅಥವಾ 4 ವಿಜಿಲ್ ಕೂಗಿಸ್ಕೊಳ್ಳಿ. ವಿಜಿಲ್ ಹೋದ್ಮೇಲೆ ಅದನ್ನು ಓಪನ್ ಮಾಡಿ ನೋಡಿ. ಸ್ವಲ್ಪ ಸ್ಮ್ಯಾಶ್ ಥರ ಆಗಿರುತ್ತೆ. ಬಿಸಿಬೇಳೆಬಾತ್ಗೆ ಹೀಗೆ ಇರಬೇಕು. ಇದನ್ನು ಒಗ್ಗರಣೆಗೆ ಹಾಕೋಣ. ಬಾಣಲಿಗೆ ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಎಣ್ಣೆ ಹಾಕಿಕೊಂಡು ಬಿಸಿ ಆಗೋ ಗಂಟ ಬಿಡಬೇಕು. ಬಿಸಿ ಆದಮೇಲೆ ಒಂಚೂರು ಈರುಳ್ಳಿ, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿದ್ದಾದಮೇಲೆ ಒಂಬಣ್ಣ ಬರಬೇಕು. ಒಂಬಣ್ಣ ಬಂದಮೇಲೆ ನಿಂಬೆಹಣ್ಣಿನ ರಸ ಕಿವುಚಿಟ್ಕೊಂಡಿರೋದು, ಆ ನಿಂಬೆಹಣ್ಣು ರಸ ಹಾಕಿ ಬಿಸಿಬೇಳೆಬಾತ್ MTR ಪುಡಿ ತೊಗೊಂಡಿದ್ದೀನಿ ನಾನು. ನೀವು ಮನೆಗೆ ಮಾಡಿರೋದು ತೊಗೊಬೋದು. ಅದನ್ನು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿಟ್ಟ ಅನ್ನ, ತರಕಾರಿ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಡಿ. ಕುದ್ಮೇಲೆ ಅದು ಬಿಸಿ ಚೆನ್ನಾಗಿರುತ್ತೆ. ನೋಡಿ ಈಗ ಆಗಿದೆ. ಈಗ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಖಾರ ಬೂಂದಿ ಜೊತೆ ಬಿಸಿಬೇಳೆಬಾತನ್ನು ಸವಿಯಿರಿ. ಬಿಸಿ ಬಿಸಿ ಬಿಸಿಬೇಳೆಬಾತ್ ರೆಡಿಯಾಗಿದೆ, ರುಚಿಯಾಗಿದೆ.